ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಗೆಳೆಯರೆ, ನಮ್ಮ ಜೀವನ ಅನ್ನೋದು ಒಂದು ದೊಡ್ಡ ರಹಸ್ಯದ ಕೋಣೆ ಇದ್ದ ಹಾಗೆ. ಕೆಲವೊಮ್ಮೆ ನಾವು ಎಷ್ಟೇ ಕಷ್ಟಪಟ್ರೂ ಎಷ್ಟೇ ಪ್ರಯತ್ನಪಟ್ರೂ ಯಶಸ್ಸಿನ ಬಾಗಿಲು ಮಾತ್ರ ತೆರೆಯೋದೇ ಇಲ್ಲ. ಎಲ್ಲೋ ಒಂದು ಕಡೆ ಲಾಕ್ ಆದ ಹಾಗೆ, ಜೀವನ ಅಲ್ಲೇ ನಿಂತು ಹೋದ ಹಾಗೆ ಅನಿಸುತ್ತೆ. ಆದ್ರೆ ನೆನಪಿಡಿ, ದೇವರು ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವನ್ನ, ಪ್ರತಿಯೊಂದು ಬೀಗಕ್ಕೂ ಒಂದು ಕೀಲಿಕೈಯನ್ನ ಸೃಷ್ಟಿ ಮಾಡಿರ್ತಾನೆ. ಇವತ್ತು ಆ ದೇವರು ನಿಮ್ಮ ಮುಂದೆ ಅಂತಹ 3 ಅದ್ಭುತವಾದ ಕೀಲಿಕೈಗಳನ್ನ ಇಟ್ಟಿದ್ದಾನೆ. ಈ ವಿಡಿಯೋ ನಿಮ್ಮ ಪಾಲಿಗೊಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಇವತ್ತು ನೀವು ಆಯ್ಕೆ ಮಾಡುವ ಕೀಲಿಕೈ ನಿಮ್ಮ ಮುಚ್ಚಿಹೋದ ಅದೃಷ್ಟದ ಬಾಗಿಲನ್ನ ತೆರೆಯಲಿದೆ. ನಿಮ್ಮ ಮುಂದೆ 3 ಆಯ್ಕೆಗಳಿವೆ. ಮೊದಲನೇದು ಚಿನ್ನದ ಕೀಲಿಕೈ, ಇದು ರಾಜವೈಭವದ ಸಂಕೇತ. ಎರಡನೇದು ಬೆಳ್ಳಿಯ ಕೀಲಿಕೈ, ಇದು ಮನಃಶಾಂತಿ ಮತ್ತು ಜ್ಞಾನದ ಸಂಕೇತ. ಮೂರನೇದು ತುಕ್ಕು ಹಿಡಿದ ಹಳೆಯ ಕಬ್ಬಿಣದ ಕೀಲಿಕೈ, ಇದು ಕರ್ಮ ಮತ್ತು ಮುಕ್ತಿಯ ಸಂಕೇತ. ಈಗ ನಿಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ. ನಿಮ್ಮ ಇಷ್ಟದೇವರನ್ನ ಅಥವಾ ನಿಮ್ಮ ಮನೆ ದೇವರನ್ನ ಒಂದು ಕ್ಷಣ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ದೇವರೇ, ನನ್ನ ಜೀವನಕ್ಕೆ ಸರಿಯಾದ ದಾರಿಯನ್ನ ತೋರಿಸು ಅಂತ ಬೇಡ್ಕೊಳ್ಳಿ. ಈಗ ಕಣ್ಬಿಡಿ. ಈ 3 ಕೀಲಿಕೈಗಳಲ್ಲಿ ಯಾವ ಕೀಲಿಕೈ ನಿಮ್ಮನ್ನ ಸೆಳೆಯುತ್ತಿದೆ? ಯಾವುದು ನಿಮ್ಮ ಕಣ್ಣಿಗೆ ಆಕರ್ಷಕವಾಗಿ ಕಾಣ್ತಿದೆ? ಅಥವಾ ಯಾವುದು ನಿಮ್ಮ ಸಮಸ್ಯೆ ಬಗೆಹರಿಸುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಿದೆ? ಅದನ್ನ ಆಯ್ಕೆ ಮಾಡಿ. ಆಯ್ಕೆ ಮಾಡಾಯ್ತಾ? ಬನ್ನಿ, ನಿಮ್ಮ ಅದೃಷ್ಟದ ಬಾಗಿಲು ಹೇಗೆ ತೆರೆಯುತ್ತೆ ಅಂತ ನೋಡೋಣ. ಯಾರು ಮೊದಲನೇದಾಗಿ ಈ ಹೊಳೆಯುವ ಚಿನ್ನದ ಕೀಲಿಕೈ ಅಂದ್ರೆ ಗೋಲ್ಡನ್ ಕೀಯನ್ನ ಆಯ್ಕೆ ಮಾಡಿದ್ದೀರಾ, ನಿಮಗೆ ತುಂಬಾನೇ ಅದ್ಭುತವಾದ ಭವಿಷ್ಯ ಕಾದಿದೆ. ಚಿನ್ನ ಅಂದ್ರೆ ಮಹಾಲಕ್ಷ್ಮಿಯ ಸ್ವರೂಪ. ಗೆಳೆಯರೆ, ನೀವು ಈ ಕೀಲಿಕೈಯನ್ನ ಆಯ್ಕೆ ಮಾಡಿದ್ದೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಇದ್ದ ದೊಡ್ಡ ಸಮಸ್ಯೆ ಅಂದ್ರೆ ಅದು ಹಣಕಾಸಿನ ಸಮಸ್ಯೆ. ದುಡ್ಡು ಬರ್ತಾ ಇರಲ್ಲ, ಅಥವಾ ಬಂದ ದುಡ್ಡು ಕೈಯಲ್ಲಿ ನಿಲ್ತಾ ಇರಲ್ಲ. ಸಾಲದ ಬಾಧಿ ನಿಮ್ಮನ್ನ ಕಾಡ್ತಾ ಇರಬಹುದು. ಆದ್ರೆ ಈ ಚಿನ್ನದ ಕೀಲಿಕೈ ನಿಮಗೆ ಒಂದು ಸೂಚನೆ ಕೊಡ್ತಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಾಗಿಲು ಇನ್ಮುಂದೆ ತೆರೆಯಲಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಅಥವಾ ಈ ಫೆಬ್ರವರಿ ತಿಂಗಳು ಕಳೆಯೋದರೊಳಗೆ ನಿಮಗೆ ಅನಿರೀಕ್ಷಿತ ಧನಲಾಭ ಆಗುವ ಸಾಧ್ಯತೆಯಿದೆ. ಅದು ನಿಮ್ಮ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗಿರಬಹುದು, ಅಥವಾ ನಿಂತು ಹೋಗಿದ್ದ ಬಿಸ್ನೆಸ್ ಮತ್ತೆ ಚುರುಕಾಗೋದ್ರ ಮೂಲಕ ಆಗಿರಬಹುದು. ವಿಶೇಷವಾಗಿ ಯಾರು ಸ್ವಂತ ಉದ್ಯೋಗ ಮಾಡ್ತಿದ್ದೀರಾ, ವ್ಯಾಪಾರ ಮಾಡ್ತಿದ್ದೀರಾ, ನಿಮಗೆ ರಾಜಯೋಗ ಶುರುವಾಗ್ತಿದೆ. ಚಿನ್ನದ ಕೀಲಿಕೈ ಅಧಿಕಾರದ ಸಂಕೇತ ಕೂಡ ಹೌದು. ಅಂದ್ರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. 4 ಜನ ನಿಮ್ಮ ಹತ್ತಿರ ಸಲಹೆ ಕೇಳ್ಕೊಂಡು ಬರ್ತಾರೆ. ಆದ್ರೆ ಒಂದು ಎಚ್ಚರಿಕೆ ಕೂಡ ಇದೆ. ಚಿನ್ನವನ್ನ ಕಂಡ್ರೆ ಕಳ್ಳರ ಭಯ ಜಾಸ್ತಿ ಅಲ್ವಾ? ಹಾಗೆ ನಿಮ್ಮ ಏಳಿಗೆಯನ್ನ ಕಂಡು ಹೊಟ್ಟೆಕಿಚ್ಚುಪಡೋರು ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ನಿಮ್ಮ ಹಣಕಾಸಿನ ವಿಚಾರವನ್ನ ಅಥವಾ ನಿಮ್ಮ ಪ್ಲಾನ್ಗಳನ್ನ ಯಾರ ಮುಂದೆಯೂ ಬಿಟ್ಕೊಡ್ಬೇಡಿ. ರಹಸ್ಯವಾಗಿಯೇ ನಿಮ್ಮ ಕೆಲಸವನ್ನ ನೀವು ಮಾಡಿ. ಆಗ ಜಯ ನಿಮ್ಮದೇ ಆಗುತ್ತೆ. ಇದಕ್ಕೆ ಒಂದು ಚಿಕ್ಕ ಪರಿಹಾರ ಅಂದ್ರೆ ಶುಕ್ರವಾರದ ದಿನ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಒಂದು ತಾವರೆ ಹೂವನ್ನ ಅರ್ಪಿಸಿ. ಖಂಡಿತ ನಿಮ್ಮ ದಾರಿದ್ರ್ಯ ದೂರ ಆಗಿ ಐಶ್ವರ್ಯ ವೃದ್ಧಿಯಾಗುತ್ತೆ. ಇನ್ನು ಯಾರು ಎರಡನೇದಾಗಿ ಈ ಶಾಂತವಾದ ಬೆಳ್ಳಿಯ ಕೀಲಿಕೈ ಅಂದ್ರೆ ಸಿಲ್ವರ್ ಕೀಯನ್ನ ಆಯ್ಕೆ ಮಾಡಿದ್ದೀರಾ, ನಿಮ್ಮ ಮನಸ್ಸು ಬೆಳ್ಳಿಯಷ್ಟೇ ಶುದ್ಧವಾಗಿದೆ. ಬೆಳ್ಳಿ ಚಂದ್ರನ ಕಾರಕ. ಚಂದ್ರ ಅಂದ್ರೆ ಮನಸ್ಸು. ಗೆಳೆಯರೆ, ನೀವು ಈ ಕೀಲಿಕೈಯನ್ನ ಯಾಕೆ ಆಯ್ಕೆ ಮಾಡಿದ್ದೀರಾ ಅಂದ್ರೆ ಪ್ರಸ್ತುತ ನಿಮ್ಮ ಜೀವನದಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಿಮಗೆ ಬೇಕಾಗಿರೋದು ನೆಮ್ಮದಿ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸು ಸರಿಯಿಲ್ಲ. ಏನೇನೋ ಯೋಚನೆಗಳು, ಗೊಂದಲಗಳು, ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ನನ್ನ ಲೈಫ್ ಎತ್ತ ಸಾಗ್ತಾ ಇದೆ, ನಾನೇನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ. ಆದ್ರೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಈ ಬೆಳ್ಳಿಯ ಕೀಲಿಕೈ ನಿಮ್ಮ ಜ್ಞಾನದ ಬಾಗಿಲನ್ನ ತೆರೆಯಲಿದೆ. ನಿಮ್ಮ ಗೊಂದಲಗಳೆಲ್ಲ ಉತ್ತರ ಸಿಗುವ ಸಮಯ ಬಂದಿದೆ. ಯಾರು ವಿದ್ಯಾರ್ಥಿಗಳಿದ್ದೀರಾ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಾ, ನಿಮಗೆ ಇದು ಅತ್ಯುತ್ತಮವಾದ ಸಮಯ. ಸರಸ್ವತಿ ದೇವಿಯ ಅನುಗ್ರಹ ನಿಮ್ಮ ಮೇಲಿದೆ. ನೀವು ಓದಿದ್ದು ತಲೆಯಲ್ಲಿ ಉಳಿಯುತ್ತೆ, ಪರೀಕ್ಷೆಯಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಈ ಕೀಲಿಕೈ ರಹಸ್ಯಗಳನ್ನ ಬಯಲು ಮಾಡುತ್ತೆ. ಅಂದ್ರೆ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಮುಖವಾಡ ಹಾಕ್ಕೊಂಡು ನಾಟಕ ಆಡ್ತಾ ಇದ್ರೆ, ಅವರು ನಿಮ್ಮ ಹತ್ತಿರ ಒಳ್ಳೆಯವರ ತರ ನಟಿಸ್ತಾ ಇದ್ರೆ ಅವರ ನಿಜ ಬಣ್ಣ ನಿಮಗೆ ತಿಳಿಯುತ್ತೆ. ದೇವರು ನಿಮಗೆ ಸತ್ಯವನ್ನ ತೋರಿಸಲಿದ್ದಾನೆ. ಇದರಿಂದ ನೀವು ಕೆಟ್ಟವರಿಂದ ದೂರ ಆಗಿ ನಿಮ್ಮ ಜೀವನವನ್ನ ಸರಿ ಮಾಡ್ಕೊಳ್ತೀರಾ. ಬೆಳ್ಳಿಯ ಕೀಲಿಕೈ ಆಯ್ಕೆ ಮಾಡಿದವರಿಗೆ ಪ್ರಯಾಣದ ಯೋಗ ಕೂಡ ಇದೆ. ದೇವಸ್ಥಾನಗಳಿಗೆ ಹೋಗೋದಾಗ್ಲಿ ಅಥವಾ ಪ್ರವಾಸಿ ತಾಣಗಳಿಗೆ ಹೋಗೋದಾಗ್ಲಿ ನಡೆಯುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಭಾರೀ ಸಮಾಧಾನ ಸಿಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಸೋಮವಾರದ ದಿನ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಕನಿಷ್ಠ ಪಕ್ಷ ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿ. ನಿಮ್ಮ ಮನಸ್ಸಿನ ಭಾರ ಇಳಿದು ಜೀವನ ಹಗುರಾಗುತ್ತೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ.
ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಈಗ 3ನೇ ಆಯ್ಕೆ. ಯಾರು ಈ ತುಕ್ಕು ಹಿಡಿದ ಹಳೆಯ ಕಬ್ಬಿಣದ ಕೀಲಿಕೈ ಅಂದ್ರೆ ರಸ್ಟಿ ಕೀಯನ್ನ ಆಯ್ಕೆ ಮಾಡಿದ್ದೀರಾ? ನೋಡೋಕೆ ಇದು ಹಳೇದಾಗಿ ಕಾಣಬಹುದು, ಆದ್ರೆ ನೆನಪಿಡಿ, ಓಲ್ಡ್ ಇಸ್ ಗೋಲ್ಡ್. ಈ 3ರಲ್ಲೂ ಅತ್ಯಂತ ಶಕ್ತಿಶಾಲಿ ಕೀಲಿಕೈ ಅಂದ್ರೆ ಇದೆ. ಕಬ್ಬಿಣ ಶನಿ ಮಹಾತ್ಮನ ಸಂಕೇತ. ನೀವು ಇದನ್ನ ಆಯ್ಕೆ ಮಾಡಿದ್ದೀರಾ ಅಂದ್ರೆ ನಿಮ್ಮ ಜೀವನ ಈಗ ಶನಿ ಕಾಟದ ರೀತಿಯಲ್ಲೇ ನಡೀತಾ ಇದೆ. ಎಷ್ಟೇ ಕಷ್ಟಪಟ್ರೂ ಪ್ರತಿಫಲ ಸಿಗ್ತಾ ಇಲ್ಲ. ಕೋರ್ಟ್ ಕೇಸ್ ಇರಬಹುದು, ಆಸ್ತಿ ವಿವಾದ ಇರಬಹುದು, ಅಥವಾ ತೀರಿಸಲಾಗದ ಸಾಲದ ಬಾಧೆ ಇರಬಹುದು. ತುಂಬಾ ವರ್ಷಗಳಿಂದ ಅಂದ್ರೆ 5-10 ವರ್ಷಗಳಿಂದ ಒಂದೇ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಆದ್ರೆ ಗೆಳೆಯರೆ, ಈ ಕೀಲಿಕೈ ಆಯ್ಕೆ ಮಾಡಿ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಯಾಕಂದ್ರೆ ಈ ಕೀಲಿಕೈ ಮುಕ್ತಿಯ ಸಂಕೇತ. ನಿಮ್ಮ ಹಳೆಯ ಸಮಸ್ಯೆಗಳ ಸರಕಳೆಯನ್ನ ಇದು ಮುರಿಯಲಿದೆ. ತುಕ್ಕು ಹಿಡಿದಿದೆ ಅಂದ್ರೆ ಅರ್ಥ ನಿಮ್ಮ ಕಷ್ಟದ ದಿನಗಳು ಈಗ ಕೊನೆಯಾಗುವ ಹಂತಕ್ಕೆ ಬಂದಿದೆ ಅಂತ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ಇನ್ಮುಂದೆ ದೇವರು ಬಡ್ಡಿ ಸಮೇತ ಸುಖವನ್ನ ನೀಡಲಿದ್ದಾನೆ. ವಿಶೇಷವಾಗಿ ಯಾರು ಕೋರ್ಟ್ ಕಚೇರಿ ಅಂತ ಅಲೆದಾಡ್ತಾ ಇದ್ರೋ ನಿಮಗೆ ಜಯ ಸಿಗುವ ಸಾಧ್ಯತೆ ಇದೆ. ಯಾರು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೋ ಆ ಸಾಲ ತೀರಿಸೋಡಕ್ಕೆ ಹೊಸ ದಾರಿಗಳು ಕಾಣಿಸ್ತಾವೆ. ಯಾವುದೋ ಆಸ್ತಿ ಮಾರಾಟ ಆಗ್ಬೇಕಿತ್ತಾ? ಅದು ಈಗ ಬಗೆಹರಿಯುತ್ತೆ. ಈ ಕೀಲಿಕೈ ಧೈರ್ಯದ ಸಂಕೇತ ಕೂಡ. ನೀವು ಬಿದ್ರೂ ಕೂಡ ಮತ್ತೆ ಎದ್ದು ಬರುವ ಛಲ ನಿಮ್ಮಲ್ಲಿದೆ. ನಿಮ್ಮ ಶತ್ರುಗಳು ನಿಮ್ಮನ್ನ ನೋಡಿ ಭಯಪಡುವ ಕಾಲ ಈಗ ಶುರುವಾಗತ್ತೆ. ಶನಿದೇವ ನ್ಯಾಯದ ದೇವರು. ನೀವು ದಾರಿ ತಪ್ಪದೆ, ಮೋಸ ಮಾಡದೆ ನೇರವಾಗಿ ನಡೆದ್ರೆ ಶನಿದೇವ ನಿಮಗೆ ಯಾರೂ ಊಹಿಸದಷ್ಟು ಎತ್ತರಕ್ಕೆ ನಿಮ್ಮನ್ನ ತೆಗೆದುಕೊಂಡು ಹೋಗ್ತಾನೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಹಳೆಯ ಕೀಲಿಕೈ ಆಗಿರೋದ್ರಿಂದ ಹಳೆಯ ಕಾಯಿಲೆಗಳು ಅಥವಾ ಮಂಡಿ ನೋವು, ಸೊಂಟ ನೋವು ಸ್ವಲ್ಪ ಕಾಡಬಹುದು. ಆದ್ರೆ ಹೆದರುವ ಅವಶ್ಯಕತೆ ಇಲ್ಲ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಶನಿವಾರದ ದಿನ ಉಪವಾಸ ಇರಿ, ಅಥವಾ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ, ಕಾಗೆಗೆ ಸ್ವಲ್ಪ ಅನ್ನ ಇಡಿ. ನಿಮ್ಮ ಕಷ್ಟಗಳೆಲ್ಲವೂ ಕರಗಿ ನೀರಾಗುತ್ತೆ. ನೋಡಿದ್ರಲ್ಲ ಗೆಳೆಯರೆ, ಜೀವನದಲ್ಲಿ ಬೀಗ ಇಲ್ಲದ ಬಾಗಿಲೇ ಇರಲ್ಲ. ಕೀಲಿಕೈ ನಮ್ಮ ಕೈಯಲ್ಲೇ ಇರುತ್ತೆ, ಆದ್ರೆ ನಮಗೆ ಅದು ಕಾಣಿಸ್ತಾ ಇರಲ್ಲ ಅಷ್ಟೇ. ಇವತ್ತಿನ ಈ ವಿಡಿಯೋ ಮೂಲಕ ದೇವರು ನಿಮಗೊಂದು ದಾರಿ ತೋರಿಸಿದ್ದಾನೆ ಅಂತ ನಾನ್ ಭಾವಿಸ್ತೀನಿ. ನೀವು ಯಾವ ಕೀಲಿಕೈಯನ್ನ ಆಯ್ಕೆ ಮಾಡಿದ್ರಿ? ಚಿನ್ನಾನ, ಬೆಳ್ಳಿನ ಅಥವಾ ಕಬ್ಬಿಣದ್ದ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರಿಗೂ ಅವರ ಅದೃಷ್ಟದ ಕೀಲಿಕೈ ಯಾವುದು ಅಂತ ತಿಳಿಯಲಿ. ಇದೇ ರೀತಿಯ ದೈವಿಕ ಮತ್ತು ಸ್ಪಿರಿಚುವಲ್ ವಿಡಿಯೋಗಳಿಗಾಗಿ ನಮ್ಮ ಡಿವೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ನಮಸ್ಕಾರ.